ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರೋಹಿತ್ ಶರ್ಮಾ ಹಾಗೂ ಶ್ರೇಯಸ್ ಅಯ್ಯರ್ ಅವರ ಬೆಂಕಿ ಆರ್ಭಟದ ಬ್ಯಾಟಿಂಗ್ ಮತ್ತು ಆಸೀಸ್ಗೆ 265 ರನ್ಗಳ ಗುರಿ. ಇನ್ನು ಈ ವಿಡಿಯೋದ ಅಪ್ಡೇಟ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಆಸ್ಟ್ರೇಲಿಯಾ ವಿರುದ್ಧ ಅಡಿಲೇಡ್ ನಲ್ಲಿ ನಡೆಯುತ್ತಿರುವ 2ನೇ ಪಂದ್ಯದಲ್ಲೂ ನಿರೀಕ್ಷಿತ ಪ್ರದರ್ಶನ ತೋರುವಲ್ಲಿ ಭಾರತ ತಂಡ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಪರ 50 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 264 ರನ್ ಆದ್ರೆ ಗಳಿಸಿದ್ದಾರೆ. ಇನ್ನು ಇದರಲ್ಲಿ ಬಂದ್ಬಿಟ್ಟು ರೋಹಿತ್ ಶರ್ಮಾ 73 ರನ್ ಆದ್ರೆ ಶ್ರೇಯಸ್ ಅಯ್ಯರ್ ಅವರು 61 ರನ್ ಆದ್ರೆ ಬಾರಿಸಿದ್ದಾರೆ. ಇನ್ನು ಅಕ್ಷರ್ ಪಟೇಲ್ 44 ರನ್ ಗಳಿಸಿ ಹಾಗೂ ಹರ್ಷಿತ್ ರಾಣಾ 24 ರನ್ ಗಳಿಸಿ 250ರ ಗಡಿ ದಾಟಿಸಿದ್ರು ಅಂತಾನೆ ಹೇಳ್ಬೋದು. ಇನ್ನು ಸತತ 2ನೇ ಪಂದ್ಯದಲ್ಲಿ ಟಾಸ್ ಸೋಲು ಕಂಡ ನಮ್ಮ ಭಾರತ ತಂಡ ಕೇವಲ 17 ರನ್ ಗಳಿಸುವಷ್ಟರಲ್ಲಿ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ವಿಕೆಟ್ಗಳ ಕಳೆದುಕೊಂಡಿತ್ತು ಅಂತಾನೆ ಹೇಳ್ಬೋದು. ಇನ್ನು 3ನೇ ವಿಕೆಟ್ಗೆ ಜೊತೆಯಾದ ರೋಹಿತ್ ಶರ್ಮಾ ಶ್ರೇಯಸ್ ಅಯ್ಯರ್ ಅವರ ಶತಕದ ಜೊತೆಯಾಟ ನಡೆಸಿದ್ದರು. ಇನ್ನು ಕಳೆದ ಪಂದ್ಯದಲ್ಲಿ ವೈಫಲ್ಯ ಅನುಭವಿಸಿದ್ದ ರೋಹಿತ್ ಅವರು ಇಂದು ಆರಂಭದಲ್ಲಿ ರನ್ ಗಳಿಸಲು ಪರದಾಡಿದರು. ಆದರೆ ಆ ನಂತರ ಚೇತರಿಸಿಕೊಂಡು ಉತ್ತಮ ಶಾಟ್ಗಳ ಮೂಲಕ ಅದ್ಭುತವಾಗಿ ರನ್ ಆದ್ರೆ ಕಲೆ ಹಾಕಿದ್ರು. ಭಾರತಕ್ಕೆ ಚೇತರಿಕೆ ಕೂಡ ನೀಡಿದ್ರು ಅಂತಾನೆ ಹೇಳ್ಬೋದು. ಆದರೆ ಅರ್ಧ ಶತಕ ಪೂರೈಸಿ ಶತಕದತ್ತ ಮುನ್ನುಗ್ಗುತ್ತಿದ್ದ ರೋಹಿತ್ ಶರ್ಮಾ ಸ್ಟಾರ್ಕ್ ಬೌಲಿಂಗ್ ನಲ್ಲಿ ಹೇಜಲ್ವುಡ್ ಹಿಡಿದ ಅದ್ಭುತ ಕ್ಯಾಚ್ಗೆ ಬಲಿಯಾದರು. ಇನ್ನು 97 ಎಸೆತಗಳನ್ನು ಎದುರಿಸಿದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ 7 ಬೌಂಡರಿ 2 ಸಿಕ್ಸರ್ ಸಹಿತ 73 ರನ್ ಗಳಿಸಿದರು. ಇನ್ನು ರೋಹಿತ್ ವಿಕೆಟ್ ಒಪ್ಪಿಸಿದ ಕೇವಲ 14 ರನ್ಗಳ ಅಂತರದಲ್ಲಿ ಅಯ್ಯರ್ ಅವರು ಕೂಡ ಔಟ್ ಆದರು. ಅಯ್ಯರ್ ಅವರು ಬಂದ್ಬಿಟ್ಟು 77 ಎಸೆತಗಳಲ್ಲಿ 7 ಬೌಂಡರಿ ಸಹಿತ 61 ರನ್ ಗಳಿಸಿ ಇವರು ಕೂಡ ನಿರ್ಗಮಿಸಿದ್ರು ಅಂತಾನೆ ಹೇಳ್ಬೋದು. ಇನ್ನು ಇವರೊಬ್ಬರ ನಂತರ ಭಾರತದ ರನ್ ಗತಿಗೆ ಕಡಿವಾಣ ಕೂಡ ಬಿತ್ತು. ಇನ್ನು ಒಂದು ಕಡೆ ಅಕ್ಷರ್ ಪಟೇಲ್ ಉತ್ತಮವಾಗಿ ರನ್ ಗಳಿಸುತ್ತಿದ್ದರೆ, ಮತ್ತೊಂದು ಕಡೆ ಯಾರು ಸಾಥ್ ನೀಡದ ವಿಕೆಟ್ ಕೂಡ ಬೀಳುತ್ತಿತ್ತಂತಾನೆ ಹೇಳ್ಬೋದು. ಇನ್ನು ಪೈಲನ್ ಕೂಡ ಅದೇ ತರ ಸೇರ್ತಾ ಇದ್ರು ನಮ್ಮ ಬ್ಯಾಟರ್ಸ್. ಆಪತ್ ಬಾಂಧವ ರಾಹುಲ್ ಕೂಡ ಇಂದು ಕೈ ಕೊಟ್ಟರು. 15 ಎಸೆತಗಳಲ್ಲಿ 11 ರನ್ ಗಳಿಸಿ ಜಂಪಾ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆದರು. ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಕೂಡ ಇವತ್ತು 12ಕ್ಕೆ ಔಟ್ ಆದ್ರ ಅಂತಾನೆ ಹೇಳ್ಬೋದು. ಇನ್ನು 41 ಎಸೆತಗಳಲ್ಲಿ 5 ಬೌಂಡರಿಗಳ ಸಹಿತ 41 ರನ್ ಗಳಿಸಿದ್ದ ಅಕ್ಷರ್ ಪಟೇಲ್ ಅವರು ಜಂಪಾ ಬೌಲಿಂಗ್ ನಲ್ಲಿ ಸಿಕ್ಸರ್ ಹೊಡೆಯುವಲ್ಲಿ ಯತ್ನದಲ್ಲಿ ಸ್ಟಾರ್ಗೆ ವಿಕೆಟ್ ಆದ್ರೆ ಕೊಟ್ಟರು. ಅದೇ ಓವರ್ ನಲ್ಲಿ ಆಲ್ರೌಂಡರ್ ಕೋಟದಲ್ಲಿ ಚಾನ್ಸ್ ಪಡೆದಿದ್ದ ನಿತೀಶ್ ಕುಮಾರ್ ರೆಡ್ಡಿ ಕೂಡ 8 ರನ್ ಗಳಿಸಿ ಔಟ್ ಆದರು. ಇನ್ನು ಭಾರತ ತಂಡ 45 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 226 ರನ್ ಗಳಿಸಿತ್ತು. ಇನ್ನು 250 ಗಳಿಸುವುದು ಅನುಮಾನ ಎನ್ನುವ ಸ್ಥಿತಿಗೆ ತಲುಪಿತ್ತು ಅಂತಾನೆ ಹೇಳ್ಬೋದು. ಆದರೆ ಹರ್ಷಿತ್ ರಾಣಾ ಹಾಗೂ ಹರ್ಷದೀಪ್ ಸಿಂಗ್ 9ನೇ ವಿಕೆಟ್ಗೆ ಜೊತೆ ಆಟದಲ್ಲಿ 37 ರನ್ ಸೇರಿಸಿ ಒಂದು ಸ್ಪರ್ಧಾರ್ಥಕ ಮೊತ್ತವನ್ನು ಕೂಡ ಕಲೆ ಹಾಕಿದರು. ಹರ್ಷಿತ್ ರಾಣಾ 18 ಎಸೆತಗಳಲ್ಲಿ 24 ರನ್ ಗಳಿಸಿದರೆ ಹರ್ಷದೀಪ್ ಸಿಂಗ್ 13 ರನ್ ಆದ್ರೆ ಗಳಿಸಿದರು. ಇನ್ನು ಆಸ್ಟ್ರೇಲಿಯಾದ ಪರ ಆಡಮ್ ಜಂಪಾ 10 ಓವರ್ಗಳಲ್ಲಿ 60 ರನ್ ನೀಡಿ 4 ವಿಕೆಟ್ ಪಡೆದು ಟಾಪ್ ಬೌಲರ್ ಕೂಡ ಎನಿಸಿಕೊಂಡರು. ಇನ್ನು ಬ್ರಾಟ್ಲೈಟ್ ಕೂಡ 39 ರನ್ ನೀಡಿ 3 ವಿಕೆಟ್ ಪಡೆದರೆ ಮಿಚೆಲ್ ಸ್ಟಾರ್ಕ್ 62 ರನ್ ನೀಡಿ 2 ವಿಕೆಟ್ ಪಡೆದರು. ಇನ್ನು ಹೇಜಲ್ವುಡ್ ವಿಕೆಟ್ ಪಡೆಯುತ್ತಿದ್ದರು. 10 ಓವರ್ಗಳಲ್ಲಿ ಕೇವಲ 29 ರನ್ ನೀಡಿ ಭಾರತದ ರನ್ ಗತಿಗೆ ಕಡಿವಾಣ ಆದ್ರೆ ಹಾಕಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.